ಈ ಗಿಫ್ಟ್ ಗಿಮಿಕ್ ಅನ್ನೋ ವಿಷಯದಲ್ಲಿ ಯಾವ ಪಕ್ಷನೂ ಹೊರತುಪಡಿಸಿ ಮಾತಾಡೋ ಆಗಿಲ್ಲ. ಒಬ್ಬರು ಕುಕ್ಕರ್ ಕೊಟ್ಟರೆ ಇನ್ನೊಬ್ಬರು ಪೈಪೋಟಿಯಲ್ಲಿ ಕುಕ್ಕರು, ಇವರಿಬ್ಬರು ಕುಕ್ಕರ್ ಕೊಟ್ಟರು ಅಂತ ಮತ್ತೊಬ್ಬರು ಟಿ ವಿ ಎಲ್ಲಿ ಹೋಗಿ ನಿಲ್ಲುತ್ತೆ? IPC ಸೆಕ್ಷನ್ನು ಇದೆ, ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟ್ ಜನಪ್ರತಿನಿಧಿಗಳ ಕಾಯ್ದೆ ಅಡಿಯಲ್ಲೂ ಸೆಕ್ಷನ್ 123 ಭಾಳ ಸ್ಪಷ್ಟವಾಗಿ ಹೇಳುತ್ತೆ ಇದು ಮಾಡೋ ಆಗಿಲ್ಲ ಅಂತ. ಆದರೂ ಆಗ್ತಿದೆ. ಚುನಾವಣೆ ಹೊಸ್ತಿಲಲ್ಲಿ ಇದ್ದೀವ ನಾವು ಆಲ್ರೆಡಿ, ಅಂದರೆ ಅಲ್ಲಿದ್ದಾಗ ಮಾತ್ರ ಈ ರೂಲ್ ಅಪ್ಲೈ ಆಗುತ್ತಾ? ಅಂದರೆ ಚುನಾವಣೆ ಹಿಂದಿನ ದಿನಕ್ಕೆ ಮಾತ್ರನಾ, ಅಥವಾ ಸರ್ವೇ ಸಾಮಾನ್ಯವಾಗಿಯೂ ಈ ರೂಲ್ ಅಪ್ಲೈ ಆಗುತ್ತಾ? ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ? ಕೋರ್ಟ್ಗಳು ಇಲ್ಲಿವರೆಗೂ ಏನೇನು ಹೇಳಿದೆ? ಸಮಯ ಭಾಳ ಕಡಿಮೆ ಇರೋದ್ರಿಂದ ನನ್ನ ಅತಿಥಿಗಳಿಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ, 2 ನಿಮಿಷ ಈ ವಿಷಯದ ಬಗ್ಗೆ ಮಾತನಾಡಬೇಕು. ಮೋಹನ್ ದಾಸ್ರಿ ಅವ್ರ ಸಹನೆಯಿಂದ ಕಾಯ್ತಿದ್ದೀರಿ. ಸರ್, ಫ್ರೀ ಬೀಸ್ ಅಂದರೆ 2 ರೀತಿ ನೋಡ್ಬೋದು. ಒಂದು, ಸರ್ಕಾರ ರಚನೆ ಟೈಮಲ್ಲಿ ನಾವು ಹಿಂಗೆ ಕೊಡ್ತೀವಿ ಹಂಗೆ ಮಾಡ್ತೀವಿ ಅಂತ ಹೇಳ್ಬೋದು, ಅದು ನೀವು ಮಾಡ್ತೀರಿ, ಬೇರೆ ಪಕ್ಷಗಳು ಮಾಡ್ತಾರೆ. ಆದರೆ ಚುನಾವಣೆ ಮುಂಚೆ ಇನ್ ಅನ್ ಇಂಡಿವಿಜುವಲ್ ಕೆಪಾಸಿಟಿ, ವ್ಯಕ್ತಿಗತ ಮಟ್ಟದಲ್ಲಿ ಅವರು ಟಿ ವಿ ಕೊಡ್ಬೋದು, ಕುಕ್ಕರ್ ಕೊಡ್ಬೋದು. ವಾಟ್ ಈಸ್ ರಾಂಗ್ ಅಂತ ಕೇಳೋರು ಇದ್ದಾರೆ, ಕೊಡೋದು ತಪ್ಪು ತಗೊಳ್ಳೋದು ತಪ್ಪು ಅಂತ ಹೇಳೋರು ಇದ್ದಾರೆ. ನಿಮ್ಮ ನಿಲುವು ಕೇಳ್ತಿದ್ದೀನಿ ಪ್ಲೀಸ್. ಒಂದು, ಈಗ ಸರ್ಕಾರದಿಂದ ಕೊಡೋದು ಅಕೌಂಟಬಿಲಿಟಿ ಅದು ಬೇರೆ ಆಗುತ್ತೆ. ಯಾಕಂದ್ರೆ ಅದಕ್ಕೆ ಆದ ಒಂದು ಬಜೆಟ್ ಇರುತ್ತೆ, ಅದಕ್ಕೆ ಆದ ಯೋಜನೆಗಳಿರುತ್ತೆ, ಅದು ಸಪರೇಟ್. ಬಟ್ ನಾವೇನ್ ಹೇಳ್ತಾ ಇದೀವಿ ಇವತ್ತು, ಈ ಅಕ್ರಮಗಳು ಏನಾಗ್ತದೆ, ಚುನಾವಣಾ ಅಕ್ರಮಗಳು, ನಾನೇ ಖುದ್ದಾಗಿ ಇವತ್ತು ಮೊದಲನೇದಾಗಿ ನಾನು ಎಕ್ಸ್ಪೋಸ್ ಮಾಡಿದ್ದು ಒಂದು ತಟ್ಟೆ ಮತ್ತೆ ಗ್ಲಾಸ್ಗಳ ಗಿಫ್ಟ್ ಬಾಕ್ಸ್ ಅನ್ನ ಶಾಸಕ ರಘು ಅವರು CV ರಾಮನಗರದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ರು. ಅದನ್ನ ನಾವು ಮೊದಲನೇದಾಗಿ ಎಕ್ಸ್ಪೋಸ್ ಮಾಡಿದ್ವಿ. ಅದಾದ್ಮೇಲೆ ಕೇಳಕ್ ಶುರು ಮಾಡಿದ್ವಿ, ಇದಲ್ಲದೆ ಮತ್ತೇನ್ ಬಂದಿದೆ ನಿಮ್ ಮನೆಗಳಿಗೆ ಅಂತ ಹೇಳಿ. ನೋಡಿದ್ರೆ ಕುಕ್ಕರ್ಗಳು ಬಂದಿದೆ. ಆ ಕುಕ್ಕರ್ಗಳನ್ನ ಕೇಳಿದ್ವಿ ಎಷ್ಟು ಅಂತ. ಆ ಕುಕ್ಕರ್ 5 ಲೀಟರ್ ಕುಕ್ಕರ್ 1,000 ರೂಪಾಯಿ ಕನಿಷ್ಠ ಇರುತ್ತೆ. ನಮ್ಮ ಕ್ಷೇತ್ರದಲ್ಲಿ ಏನಿಲ್ಲ ಅಂದ್ರೂ ಒಂದು 50,000 ಅಷ್ಟು ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರೆ. 50,000 into 1,000 ಅಂದ್ರೆ 5 ಕೋಟಿ ಹತ್ತತ್ರ. ಸರಿ, ಅಲ್ಲಿಗೆ ಮುಗಿತಾ? ಅದಾದ್ಮೇಲೆ ಬೇರೆ ಅಸೆಂಬ್ಲಿಲಿ ಏನಾಗ್ತಾ ಇದೆ ಅಂತ ತಿಳ್ಕೊಂಡ್ವಿ. ನೋಡಿದ್ರೆ ಒಂದೊಂದು ಅಸೆಂಬ್ಲಿಲೂ ಒಂದೊಂದು ರೀತಿ ಮಾಡ್ತಾ ಇದಾರೆ. ಪುಲ್ಕೇಶ್ ನಗರ ಹೋಗಿ ಕುಕ್ಕರ್ಗಳು ಕೊಡ್ತಾ ಇದಾರೆ, BTM ಕ್ಷೇತ್ರಕ್ಕೆ ಹೋಗಿ ಕುಕ್ಕರ್ಗಳು ಕೊಡ್ತಾ ಇದಾರೆ. ನನಗೆ ತುಂಬಾ ಒಂಥರ ಟೆಕ್ನಿಕಲ್ ಆಗಿ ನೋಡಿದಂದ್ರೆ, ಮಲ್ಲೇಶ್ವರಂ ಅಲ್ಲಿ ಏನ್ ನಮ್ಮ ಸೈನ್ಸ್ ಅಂಡ್ ಟೆಕ್ನಾಲಜಿ ಮಿನಿಸ್ಟರ್ ಇದಾರೆ, ಈವನ್ ಸೀರೆಗಳನ್ನ, ರೇಷ್ಮೆ ಸೀರೆಗಳ ತರ ಇರೋ ಸೀರೆಗಳನ್ನ ಕೊಡೋದಕ್ಕೂ ಟೆಕ್ನಾಲಜಿ ಬಳಸ್ತಾರೆ. ಹೇಗೆ ಗೊತ್ತಾ? ಎಲ್ಲಾರ ಮೊಬೈಲ್ಗೂ ಒಂದು OTP ಕಳಿಸ್ತಾರೆ. ಆ OTP ನ ತಂದು ಇಲ್ಲೊಂದು DCM ಕೇರ್ಸ್ ಅಂತ ಒಂದು ಆಪ್ ಇರುತ್ತೆ ನಮ್ಮ ಮಂತ್ರಿಗಳ ಮನೆಯಲ್ಲಿ. ಆ ಆಪ್ ಅಲ್ಲಿ OTP ಯನ್ನ ವೆರಿಫೈ ಮಾಡಿ ಅದಾದ್ಮೇಲೆ ಸೀರೆ ಕೊಡ್ತಾರೆ. ಅಶ್ವಥ್ ನಾರಾಯಣ ಅವರಿಗೆ ಟೆಕ್ನಾಲಜಿ ಮಿನಿಸ್ಟರ್ ಆಗಿ ಟೆಕ್ನಾಲಜಿಯನ್ನ ಜನರ ಅಭಿವೃದ್ಧಿಗೆ ಯೂಸ್ ಮಾಡ್ಬೇಕು, ಆದ್ರೆ ಈ ತರ ಕೆಲಸಗಳಿಗೆ ಯೂಸ್ ಮಾಡ್ತಾ ಇದಾರೆ. ಅದಾದ್ಮೇಲೆ ಮತ್ತೆ ಇನ್ನು ಮುಂದೆ ಹೋದ್ವಿ, ಯಶವಂತಪುರದಲ್ಲಿ ಶಾಸಕ ST ಸೋಮಶೇಖರ್ ಅವರು ಬೆಳ್ಳಿ ಮೂರ್ತಿ, ಗಣೇಶನ್ ಮೂರ್ತಿ ಕೊಟ್ಟಿದ್ದಾರೆ ಮನೆಗಳಿಗೆ. ಅದಾದ್ಮೇಲೆ ಅಲ್ಲಿ ಮುಗಿತ ಅನ್ಕೊಂಡ್ರೆ, ಮೊನ್ನೆ ಹೆಬ್ಬಾಳದಲ್ಲಿ ಬೈರತಿ ಸುರೇಶ್ ಅವರು 40,000 LED ಟಿವಿಗಳನ್ನ, 32 ಇಂಚ್ LED ಟಿವಿಗಳನ್ನ ಕೊಟ್ಟಿದ್ದಾರೆ. ಅದ್ರ ಲೆಕ್ಕ ಹಾಕಿದ್ರೆ ಏನಿಲ್ಲ ಅಂದ್ರೆ 20 ರಿಂದ 25 ಕೋಟಿವರೆಗೂ ಆಗ್ತಾ ಇದೆ. ಎಲ್ಲಿಂದ ಬರ್ತಾ ಇದೆ? ನಿನ್ನೆ ಅರವಿಂದ ಲಿಂಬಾವಳಿ ಬರ್ಡೇಗೆ ಅವರೊಂದು ಫೇಸ್ಬುಕ್ ಅಲ್ಲಿ ರಾಜಾರೋಷವಾಗಿ ಕೊಟ್ಟಿದ್ದಾರೆ. ನಾನ್ ನಿಮಗೆ ಅದನ್ನೆಲ್ಲ ಲಿಸ್ಟ್ ಕಳಿಸ್ಕೊಟ್ಟೆ, ಅವರ ಪ್ರೋಗ್ರಾಮ್ಗಳನ್ನ. ಎಲ್ಲೆಲ್ಲ ಅವರು 1,000 ಕುಕ್ಕರ್ಗಳಂತ ಹೇಳಿದ್ರಲ್ಲ, ಬರೀ ಅದನ್ನ ಕೌಂಟ್ ಮಾಡಿದ್ರೆ 12-13 ಸಾವಿರವರೆಗೂ ಆಯ್ತು. ಅದಲ್ದೇನೆ ಕೌಂಟ್ ಇಲ್ಲದೆ ಇರೋದಿರುತ್ತೆ. ಸುಮಾರು ಒಂದು 70,000 ಕುಕ್ಕರ್ಗಳನ್ನ ಅರವಿಂದ ಲಿಂಬಾವಳಿ ಅವರು ಮಹದೇವಪುರ ಕ್ಷೇತ್ರದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಎಲ್ಲಿಂದ ಬಂತು 7 ಕೋಟಿ? ಚುನಾವಣಾ ಆಯೋಗಕ್ಕೆ ಹೋಗಿ ಕಂಪ್ಲೇಂಟ್ ಕೊಟ್ಟಿವಿ ನಾವು. ಚುನಾವಣಾ ಆಯೋಗ ಏನ್ ಹೇಳ್ತಾರೆ ಗೊತ್ತಾ? ಇವಾಗ ಯಾವುದೇ ರೀತಿಯಾದ ನೀತಿ ಸಂಹಿತೆ ಇಲ್ಲ, ನಾವು ಏನು ಮಾಡಕ್ ಆಗಲ್ಲ, ನಮ್ ಕೈಲಿ ಯಾವುದೇ ರೀತಿ ಸಹಾಯ ಮಾಡಕ್ ಆಗಲ್ಲ ಅಂತ ನಾವು ಹೇಳಿದೆ. ಸರ್, ನೀವು ಇದೆಲ್ಲ ಇಟ್ಕೊಂಡು ಯಾವ ತರ ನೀವು ಫ್ರೀ ಅಂಡ್ ಫೇರ್ ಎಲೆಕ್ಷನ್ ನಡೆಸ್ತೀರಾ? ಇದಕ್ಕಿಂತ ಬೆಟ್ರು ಸುಮ್ಮನೆ ಒಂದು ಟೆಂಡರ್ ಕಾಲ್ ಮಾಡ್ಬಿಡಿ, ಯಾರು ಹೆಚ್ಚಿಗೆಗಳನ್ನ ಕೊಡ್ತಾರೋ ಅವ್ರನ್ನ ಶಾಸಕರನ್ನ ಮಾಡ್ಬಿಡಿ ಅಂತ. ಇವತ್ತೇನೋ ನಿನ್ನೆ ಒಂದು ಮೀಟಿಂಗ್ ಮಾಡಿ ಇವತ್ತು ಪ್ರಜಾವಾಣಿ ಎಲ್ಲ ನೋಡ್ತಾ ಇದ್ದೆ, ಏನೋ ಎಲ್ಲಾ GST ಮತ್ತೆ ಸೇಲ್ಸ್ ಕಮಿಷನರ್ಗೆಲ್ಲ ರಿಪೋರ್ಟ್ ಬರ್ದಿದಾರಂತೆ. ಈ ತರ ಎಲ್ಲೆಲ್ಲ ಆಗ್ತಾ ಇದೆಯೋ ಅದನ್ನೆಲ್ಲಾದನ್ನು ಕಂಡುಹಿಡಿತೀವಿ, ಏನಾದ್ರೂ ಮಾಡ್ತೀವಿ ಅಂತ. ಬಟ್ ನಾ ಹೇಳೋದಿಷ್ಟೇ, ಇಲ್ಲಿ ಗಿಫ್ಟ್ ಗಳು ಕೋಟಿ ಗಟ್ಟಲೆಯಲ್ಲಿ ಕೊಡ್ತಾ ಇದಾರೆ. ಯಾವುದೇ ರೀತಿಯಲ್ಲಿ ಫ್ರೀ ಅಂಡ್ ಫೇರ್ ಎಲೆಕ್ಷನ್ಸ್ ನಡೆಸೋದಕ್ಕೆ ಚುನಾವಣಾ ಆಯೋಗದ ಕೈಲಿ ಆಗೋದೇ ಇಲ್ಲ ಅಂತ ಪರಿಸ್ಥಿತಿ. ಓಕೆ, ಮೋಹನ್ ಅವರೇ ನೀವು ಹೇಳಿದ್ದೀರಿ. ಜಿರ್ಲಿ ಅವರೇ, ನಾನು ನಿಮ್ಮ ಹತ್ರ ಲಾಸ್ಟ್ ಮಾತಾಡ್ತೀನಿ ಫ್ರಮ್ ಅ ಪೊಲಿಟಿಕಲ್ ಆ್ಯಂಡ್ ಅ ಲೀಗಲ್ ಪಾಯಿಂಟ್ ಆಫ್ ವ್ಯೂ. ನಾನು ಕೇಳ್ತೀನಿ ಚರಣ್ ಗೌಡ್ರೆ, ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಹಿಂಗೆ ಒಬ್ಬರು ಧರ್ಮಸ್ಥಳಕ್ಕೆ ಕಳಿಸಿ ಆಣೆ ಮಾಡಿಸಿದ್ರೆ ಇನ್ನೊಬ್ರು ಕೋಲಾರಮ್ಮನ ದೇವಸ್ಥಾನದಲ್ಲಿ ಆಣೆ ಮಾಡಿಸ್ತಾರೆ, ಅಲ್ಲಿಗೆ ಫ್ರೀ ವಿಲ್ ಅನ್ನೋದನ್ನ ರಿಸ್ಟ್ರಿಕ್ಟ್ ಮಾಡ್ತಾ ಇಲ್ವಾ? ಈ ರೀತಿ ಆಮಿಷಗಳನ್ನ ಒಡ್ಡಿ ಮತದಾರನ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತಾ ಇಲ್ವಾ? ಹೇಗಪ್ಪ ಈ ಚುನಾವಣೆ? ಯಾವ ಪಕ್ಷನೂ ಹೊರತುಪಟ್ಟಿಲ್ಲ ಇದರಲ್ಲಿ. ನಿಮ್ಮ ಪಕ್ಷದ ನಾಯಕರು ಧರ್ಮಸ್ಥಳಕ್ಕೆ ಕಳಿಸ್ತಾ ಇದ್ದಾರಂತಪ್ಪ. ನೋಡಿ ಸರ್, ಈಗ ಇದು ಯಾವತ್ತು ಸ್ವತಂತ್ರ ನಂತರ ಬಂತು ಅವತ್ತಿಂದ ಪ್ರಾಕ್ಟೀಸ್ ಆಗಿ ಬಂದಿದೆ.
ಇವತ್ತು ಅದೇ ಹೇಳ್ತಾ ಇದ್ರು, ಟೆಕ್ನಾಲಜಿ ಯೂಸ್ ಮಾಡಿಕೊಂಡು OTP OTP QR ಕೋಡ್ ಹಾಕ್ಕೊಂಡು ಕೊಡ್ತಾ ಇದ್ದಾರೆ. ಅದು ಯಾಕೆ ಕೊಡ್ತಾ ಇದ್ದಾರೆ ಅಂದರೆ, ಯಾರೋ ಅಕ್ಕಪಕ್ಕದವರೆಲ್ಲ ಬಂದು ಇಸ್ಕೊಂಡು ಹೋಗ್ಬಿಡ್ತಾರೆ, ನಮ್ಮ ವೋಟರ್ಸ್ ಮಾತ್ರ ತೊಗೊಂಡು ಲೆಕ್ಕ ಇರಲಿ ಅಂದ್ಬಿಟ್ಟು ಕೊಡ್ತಾ ಇದ್ದಾರೆ. ಇದು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದು ಆಗಬಾರ್ದು. ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ನಡಿಬೇಕು ಅಂತಂದರೆ ಕೋಡ್ ಆಫ್ ಕಂಡಕ್ಟ್ ಒಂದು ಬಂದಿಲ್ಲ ಅಂದರೆ, ನಾನು ಹೇಳ್ತೀನಪ್ಪ ಯುಗಾದಿ ಹಬ್ಬಕ್ಕೆ ನನಗೆ ಖುಷಿಯಪ್ಪ, ನನ್ನ ಹತ್ರ ದುಡ್ಡಿದೆ, ಗಿಫ್ಟ್ ಕೊಡ್ತೀನಿ ಅಂದರೆ ಯಾರು ನಿಲ್ಸೋಕ್ಕಾಗುತ್ತೆ ಸರ್? ಇದು ನಾನೊಂದು ಯುಗಾದಿ ಹಬ್ಬಕ್ಕೆ ನನ್ನ ಜನಗಳಿಗೆ ಒಂದು ಸಣ್ಣ ಗಿಫ್ಟ್ ಕೊಡೋಕ್ಕೆ ಇದು ಯಾಕ್ರಿ ಎಲೆಕ್ಷನ್ನು ಅಂತಾರೆ. ಮದುವೆ ಊಟದ ನೆಪದಲ್ಲಿ ಬಾಡೂಟನೇ ಹಾಕ್ಸ್ಬಿಟ್ಟಿಲ್ವಾ ಸರ್ ಚುನಾವಣೆ? ನೋಡಿ ಸರ್, ಎಲ್ಲ ಪಕ್ಷದವರು ಎಲ್ಲ ಮಾಡ್ತಾ ಇದ್ದಾರೆ ಸರ್. ಇದಕ್ಕೆ ಯಾರೂ ಹೊರತುಪಡಿಸಿಲ್ಲ, ಎಲ್ಲ ಪಕ್ಷದವರು ಎಲ್ಲ ಮಾಡ್ತಾ ಇದ್ದಾರೆ. ಬಟ್ ಇವತ್ತು ಎಲೆಕ್ಷನ್ ಕಮಿಷನರು ಇದಕ್ಕೆ ಏನಾದರೂ ಒಂದು ಹೊಸ ಆಯಾಮ ತಗೊಂಬಂದು ಇದನ್ನ ಹಾಕ್ಬೇಕು 100%. ಯಾಕಂದ್ರೆ ನಿಮ್ಗೆ ಎಷ್ಟು ಇದು ಪರವಾಗಿ ಕೆಲಸ ಮಾಡ್ಬೋದೋ, ನಿಮ್ ವಿರುದ್ಧ ಕೂಡ ಅಷ್ಟೇ 100%. ಯಾರೋ ಒಬ್ಬ 5 ವರ್ಷ ಸಮಾಜ ಸೇವೆ ಮಾಡಿದವನು ಏನು ಎಕ್ಸ್ಪೆಕ್ಟೇಷನ್ ಇಡಕ್ಕಾಗತ್ತೆ ಸರ್? ಅಲ್ಲ ಸರ್, ನಾನು ರಮೇಶ್ ಬಾಬು ಅವ್ರಿಗೆ ಕೇಳ್ತೀನಿ ಸರ್, ಎಂತ ನಾನ್ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಸರ್ ಇದು. ಇಲ್ಲಿ ಇಬ್ಬರು ಅಭ್ಯರ್ಥಿ ಇದ್ದಾರೆ. ಫಾರ್ ಎಕ್ಸಾಂಪಲ್ ಬೈರತಿ ಸುರೇಶ್ ಅವ್ರನ್ನೇ ತಗೊಳ್ಳಿ ಸರ್, ಅವ್ರು ಶ್ರೀಮಂತರಿದ್ದಾರೆ. ಅವ್ರ ವಿರುದ್ಧ ನಿಲ್ತಿರುವಂಥ ವ್ಯಕ್ತಿ ಪಾಪ ಅಷ್ಟು ಸಿರಿವಂತಿಕೆ ಇಲ್ಲದೆ ಇರ್ಬೋದು, ಅವ್ರ ಹತ್ರ ಧನ ಅಷ್ಟು ಇಲ್ಲದೆ ಇರ್ಬೋದು. ಇವ್ರು ಟಿವಿ ಕೊಟ್ಬಿಟ್ರು ಪಾಪ, ಅವ್ರು ಅದೇ ಟಿವಿ ಇಸ್ಕೊಂಡು ಅವ್ರ ಮನೆಯಲ್ಲೋ ನೋಡ್ಬೇಕಾಗ್ತದೆ ಅಷ್ಟೇ ಸರ್. ಹೌ ಇಸ್ ದಿಸ್ ಅ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್? ನಾನು ನಿಮ್ಮ ಹೇಳಿಕೆ ಸ್ವೀಕಾರ ಮಾಡ್ಕೊಂಡು ಅವ್ರ ವಿರುದ್ಧ ಇರೋ ಕ್ಯಾಂಡಿಡೇಟ್ ವೀಕ್ ಅಂತ ನೀವೇಂಗೆ ಹೇಳ್ತೀರಾ? ಅಲ್ಲ, ನಾನು ಹೇಳ್ತಾ ಇರೋದು ಎಕ್ಸಾಂಪಲ್, ಹೈಪೋಥೆಟಿಕಲ್ ಕೊಟ್ಟಿದ್ದು ಅಲ್ಲ. ಎಲ್ಲಾ ಕಡೆನೂ ಶ್ರೀಮಂತ ವರ್ಸಸ್ ಶ್ರೀಮಂತ ಇಲ್ವಲ್ಲ ಸರ್? ಯಾಕೆಂದ್ರೆ ವ್ಯಕ್ತಿಗತವಾದಂಥ ಟೀಕೆ ಬೇಡ. ಹೆಬ್ಬಾಳದಲ್ಲಿ BJP ಕ್ಯಾಂಡಿಡೇಟ್ಗಳು ಅವ್ರಿಗಿಂತ ಜಾಸ್ತಿ ಖರ್ಚು ಮಾಡಕ್ಕೆ ತಯಾರಿದ್ದಾರೆ. ಬಟ್ ಹಂಗಂತೇಳಿ ನಾನು BJP ಅಂತ ಟೀಕೆ ಮಾಡಿ, ನಾನು ಇನ್ನೂ ಅವ್ರು ನಿಂತಿದ್ದಾರೆ, ಅವ್ರು ನಿಂತೇ ಬಿಟ್ರು ಅಂತ ಹೇಳಿಲ್ಲ ಸರ್. ಜಸ್ಟ್ ಒಂದು ಉದಾಹರಣೆ ಕೊಟ್ಟೆ ಅಷ್ಟೇ. ನಾನು ಹೇಳಿದ್ದು, ನಾನು ಒಪ್ಕೋತೀನಿ, ನಾನು ಇಲ್ಲ ಅಂತ ಹೇಳಲ್ಲ. ಇಲ್ಲಿ ನಾನು ಚರಣ್ ಗೌಡ್ರು ಹೇಳಿದ್ನ ಎಂಡಾರ್ಸ್ ಮಾಡ್ತೀನಿ. ಇಲ್ಲಿ ಈ ಥರದ ಅನೈತಿಕ ರಾಜಕಾರಣ ಏನಿದೆ, ಇನ್ಕ್ಲೂಡಿಂಗ್ ಆಪ್ ಯಾವ ಪಕ್ಷನೂ ಹೊರತಾಗಿಲ್ಲ. ಇನ್ಕ್ಲೂಡಿಂಗ್ ಆಪ್ ಅವ್ರು ಕೂತ್ಕೊಂಡು ದಾಸಿಯವ್ರು ಮಾತಾಡ್ತಿದ್ದಾರೆ. ನಾನು ಒಂದೇನೋ ಬೇಕಾದ್ರೆ ಅವ್ರು ಚರ್ಚೆಗೆ ಬರಲಿ ಹೇಳ್ತೀನಿ. ಯಾರೋ ಯಡಿಯೂರಪ್ಪನವ್ರ ಮಗ ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಆದಾಗ ನ್ಯೂಸ್ ಪೇಪರ್ಲಿ ದುಡ್ಡಿಡಿಸಿ ಹಂಚಿಕೆ ಮಾಡಿದ್ರು, ಅವರು ಇವತ್ತು ಇವ್ರ ಪಾರ್ಟಿ ಆಫೀಸ್ ಬೇರೋರು. ಸೊ ಇವ್ರು ಬಂದು ಭಾಷಣ ಹೊಡಿತಾರೆ. ಪ್ರಶ್ನೆ ಇರ್ತಕ್ಕಂಥದ್ದು ಆಪ್ ಆಗಲಿ, ಕಾಂಗ್ರೆಸ್ ಆಗಲಿ, BJP ಆಗಲಿ, JDS ಆಗಲಿ, ಮತ್ತೊಂದು ಪಾರ್ಟಿ ಆಗಲಿ, ಈ ರಿಯಲ್ ಎಸ್ಟೇಟ್ ಮಾಡೋರನ್ನ ಆಚೆ ಇಡಬೇಕು ಮೊದಲು. ಈ ಹಿಂದೆ ಏನಾಗ್ತಾಯಿತ್ತು, ಯಾರು ಜನಸೇವೆ ಮಾಡ್ತಾರೆ, ಯಾರು ಸಜ್ಜನಿದ್ದಾರೆ, ಹುಡುಕಿ ರಾಜಕಾರಣ ಕರ್ಕೊಂಬರ್ತಾಯಿದ್ರು. ಇವತ್ತೆಲ್ಲ ಕಡೆ ಇನ್ಕ್ಲೂಡಿಂಗ್ ಎಲ್ಲ ಪಾರ್ಟಿ, ನಾನು ಆ ಪಾರ್ಟಿ ಅಂತ ಹೇಳೋದಿಲ್ಲ, ಎಲ್ಲ ಪಾರ್ಟಿಲೂ ಸಹ ಈ ಥರದ ದಂಧೆ ಶುರುವಾಗಿದೆ. ಯಾರು ಈಗ ಒಂದು 10 ಕೋಟಿ ಖರ್ಚು ಮಾಡ್ತಾನೆ ಅಂದರೆ ಅವ್ನು 100 ಕೋಟಿ ಮಾಡಿದ್ರೆ ತಾನೆ 10 ಕೋಟಿ ಖರ್ಚು ಮಾಡೋದು. ಪಾಯಿಂಟ್ ಸರ್. ಮತ್ತು ಅವನು 100 ಕೋಟಿ ಮಾಡೋ ಆಸಕ್ತಿ ಇದ್ದೇನೆ ಅವನು ಇಲ್ಲಿ 10 ಕೋಟಿ ಖರ್ಚು ಮಾಡೋದು. ಚುನಾವಣೆ ಯಾರು ಸಜ್ಜನರಿದ್ದಾರೆ, ಸಚ್ಚಾರಿತ ಜನ ಇದ್ದಾರೆ ಎಲ್ಲ ಪಾರ್ಟಿಲೂ ಇವತ್ತು ಚುನಾವಣೆ ಅಂದರೆ ಎದುರ್ಕೊಂಡು ಆಚೆ ಹೋಗ್ತಾರೆ, ಭಯ ಬೀಳ್ತಾರೆ. ಚುನಾವಣಾ ಆಯೋಗ ಆಯಾ ಕಾರಣ ಸರ್. ಎಸ್, ಇದೇ ಕಾರಣ. ಖಂಡಿತ ಫೈನಾನ್ಷಿಯಲಿ ತಡ್ಕೊಳಕ್ ಆಗೋದಿಲ್ಲ. ರಮೇಶ್ ಬಾಬು ಸರ್ ಕ್ಷಮಿಸಿ ಆಯ್ತಾ, ಐ ಹ್ಯಾವ್ ಟು ಕಟ್ ಯು ಆಫ್ ದೇರ್. ಜಿರ್ಲಿ ಅವ್ರ ಹತ್ರ ಒಂದು ಮಾತಾಡ್ತೀನಿ, ಹತ್ರ ಇರೋದು 1 ನಿಮಿಷ. ಜಿರ್ಲಿ ಅವರೇ, IPC 171B ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ 123 ಜನಪ್ರತಿನಿಧಿಗಳ ಕಾಯ್ದೆ 123 ಸೆಕ್ಷನ್, IPCಯ 171B ಸೆಕ್ಷನ್, ಇದಿದ್ರೂ ಕೂಡ ಇದು ನಡೀತಾ ಇದೆ. ಜಿರ್ಲಿ ಅವರೇ, ಲೀಗಲ್ ಪೊಲಿಟಿಕಲ್ ಪ್ಲೀಸ್. Sir, legally and constitutionally, sir, one should appreciate one thing, sir. ಈ ಫ್ರೀ ಬೀಜು ಸಬ್ಸಿಡೀಸ್ಗೆ ನಾವು ತುಂಬ ಸೂಕ್ಷ್ಮವಾಗಿ ಅದನ್ನು ಕಂಪ್ಯಾರಿಟಿವ್ ಸ್ಟಡಿ ಮಾಡಬೇಕಾಗುತ್ತೆ. ಯಾವ ದಿನ ಸಂವಿಧಾನವನ್ನು ಈ ದೇಶಕ್ಕೆ ಡಾಕ್ಟರ್ ಅಂಬೇಡ್ಕರ್ ಅವರು ಕೊಟ್ಟರೋ ಆವತ್ತಿನಿಂದ ಹಿಡಿದು ಇವತ್ತಿನವರೆಗೆ ಫ್ರೀ ಬೀಜು ಇಟ್ ಇಸ್ ನಾಟ್ ಎ ಗುಡ್ ವರ್ಡ್, ಬಟ್ ಸಬ್ಸಿಡೀಸು ಹೆಲ್ಪಿಂಗ್ ದಿ ಪೀಪಲ್ ಫೆಸಿಲಿಟೇಟ್ಸ್ ದಿ ಗ್ರೋತ್ ಅನ್ನುವಂಥದ್ದೇನಿದೆಯಲ್ಲ ಸರ್, ಟು ಬೂಸ್ಟ್ ದ ಇಂಡಸ್ಟ್ರೀಸ್, ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮು, ಎಂಪ್ಲಾಯ್ಮೆಂಟ್ ಗ್ಯಾರಂಟೀಸು, ಸ್ಕೀಮ್ಸು, ಸಪೋರ್ಟ್ ಟು ಎಜುಕೇಷನ್ ಆ್ಯಂಡ್ ಎನ್ಹಾನ್ಸ್ಡ್ ಔಟ್ಲೇಜ್ ಏನಿದೆಯಲ್ಲ ಸರ್, ಟು ಹೆಲ್ತ್ ಇರಬಹುದು, ಇವೆಲ್ಲವುಗಳನ್ನು ದೇಶದಲ್ಲಿ ಎಲ್ರಿಗೂ ಒಳ್ಳೆಯ ಸೌಕರ್ಯ ಸಿಗಲಿ ಅಂತ ಕೊಡ್ತಾ ಇರುವಂತದ್ದು ಫ್ರೀ ಬೀಸ್ ಅಂತ ಹೇಳಲಿಕ್ಕೆ ಆಗೋಲ್ಲ. ಎರಡನೇದಾಗಿ ಇಂಡಿವಿಜುವಲ್ ಡಿಸ್ಟ್ರಿಬ್ಯೂಷನ್ ಏನಿದೆಯಲ್ಲ ಸರ್, ನಾನು ಬಂದೆ ಅಲ್ಲಿಗೆ ಬಂದೆ ಈಗ. ಪ್ಲೀಸ್ ಸರ್ ಒಂದೇ ನಿಮಿಷ, 30 seconds ಪ್ಲೀಸ್. 30 seconds ಯಾ ಸರ್, ಮುಗಿತಾ ಸರ್ ನಂದು? ಸರ್ 30 seconds ಅಲ್ಲಿ ಮುಗಿಸಿ ಅಂತ ಹೇಳ್ತಾ ಇದ್ದೀನಿ. ಇಂಡಿವಿಜುವಲ್ ಡಿಸ್ಟ್ರಿಬ್ಯೂಷನ್ ಏನಾಗ್ತಾ ಇದೆಯಲ್ಲ ಸರ್, ಇನ್ ವ್ಯೂ ಆಫ್ ದಿ ಎಲೆಕ್ಷನ್, ಇಟ್ should be discouraged legally, sir. Point. Well said.
ಅಲ್ಲ ಐ ಲೀವ್ ಇಟ್ ಅಟ್ ದ್ಯಾಟ್. ಈ ಚರ್ಚೆನ ಮತ್ತೊಮ್ಮೆ ತಗೋತೀವಿ ನಾವು. ಇವತ್ತು ನೀವು ಹೇಳ್ದಂಗೆ ಕೆಲವ್ರಿಗೆ ಒಳ್ಳೇದಾಗಬೇಕು ಈ ಸಬ್ಸಿಡೀಸ್ಗಳಿಂದ ಅಂತ. ಇವತ್ತು ಒಳ್ಳೇದಾಗ್ತಿರೋದು ಕುಕ್ಕರ್ ಅಂಗಡಿಯವ್ರಿಗೆ, ಟಿ ವಿ ಅಂಗಡಿಯವ್ರಿಗೆ. ಸದ್ಯಕ್ಕೆ ಆರ್ಥಿಕ ಚಟುವಟಿಕೆನಲ್ಲಾರು ಒಂದು ಚೇತರಿಕೆ ಇದೆ ಅಂತ ಭಾವಿಸೋಣ, ಬಟ್ ದಟ್ ಇಸ್ ನಾಟ್ ರೈಟ್. ಇವತ್ತಿಗೆ ಸಮಯ ಆಯ್ತಿದ್ದಿಷ್ಟೇ. ಚರ್ಚೆ ಆಗಿದ್ದು ಟು ದ ಪಾಯಿಂಟ್. ನೋಡಿದ್ದಕ್ಕಾಗಿ ಧನ್ಯವಾದ. ನನ್ನೆಲ್ಲ ಅತಿಥಿಗಳಿಗೆ ಥ್ಯಾಂಕ್ ಯು ಫಾರ್ ಯೋರ್ ಟೈಮ್. ನೋಡ್ತೀರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು. ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು